ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಖರೇನೆ ಅದ ಬಿಡ್ರಿ, ಕೊಲೆನೆ ಮಾಡ್ತಾರಪ್ಪ ಇವ್ರಂತೂ. ಈಗ ಸೋಷಿಯಲ್ ಮೀಡಿಯಾ ತುಂಬಾ ಈಗ ಇವ್ರದೇ ಹವಾ ನೋಡ್ರಿ, ಫುಲ್ ಸದ್ದು. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಂತ ಹೇಳಿ G7 ಸಭೆದಾಗ ಅಮೆರಿಕ ಅಧ್ಯಕ್ಷರೂ ಇಲ್ಲ, ಯಾರೂ ಇಲ್ಲ, ಫುಲ್ ಇವ್ರದೇ ಹವಾ ಅಂತೀನಿ. ಅಬ್ಬಬ್ಬಬ್ಬಾ, ಫ್ರಾನ್ಸ್ ಅಧ್ಯಕ್ಷರ ಜೊತೆ ಮಾತಾಡೋ ಮುಂದಂತೂ ಒಂದು ಲುಕ್ ಕೊಟ್ರು ನೋಡ್ರಿ. ನೋಡ ಎಂಥ ಚಂದ ಅಲ್ರಿ. 50 ವರ್ಷ ವಯಸ್ಸಿಗೆ ಹಿಂಗಿರೋ ಮೆಲೋನಿ ಅವರು ಇನ್ನಿ 18-20 ಹರೆಯದ ವಯಸ್ಸಿನ್ಯಾಗ ಹೆಂಗಿದ್ರಂತೀನಿ. ಆದ್ರೂ ಅವರ ನೋಟ ನಗುಗ ಬಹಳಷ್ಟು ಮಂದಿ ದೇಶದ ಅಧ್ಯಕ್ಷರೇ ಬಿದ್ದು ಹೋಗ್ಬಿಟ್ರು ಬಿಡ್ರಿ. ಇಂಥವ್ರು ಒಬ್ರನ್ನ ದೇಶದ ಪ್ರಧಾನಿ ಮಾಡಿಬಿಟ್ರ ಸುತ್ತಮುತ್ತ ಇರೋರು ಯಾರು ಯುದ್ಧಕ್ಕೆ ಬರೋದಿಲ್ಲ ಅಂತೀನಿ. ಮತ್ತ ಅಂತೂ G7 ನಾಗಂತೂ ಇವ್ರದೇ ಫುಲ್ ಹವಾ ನೋಡ್ರಿ. ಅದನ್ನ ಬಿಟ್ರ ಮೋದಿಜಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮರ್ಯಾದೆ ಕಳೆದು ಬಂದಾರ ನೋಡ್ರಪ್ಪ. ಇಷ್ಟು ದಿನ ನಾನೇ ಯುದ್ಧ ನಿಲ್ಸಿದ್ದು ಅಂತ ಬಂಡಲ್ ಬಡಾಯಿ ಬಿಡ್ಲಿಕ್ಕತ್ತಿದ್ರಲ್ಲ ಟ್ರಂಪ್ ಹೇಳ್ಬಿಟ್ಟಾರ ಸೀದಾ, ಯುದ್ಧ ನಿಲ್ಸಿದ್ದವ್ರಲ್ಲ, ಪಾಕಿಸ್ತಾನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕ ನಾವು ಯುದ್ಧ ನಿಲ್ಸಿವಿ ಅಂತ ಅಂದಾರ. भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी. सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं की एग्जिस्टिंग चैनल्स के माध्यम से हुई थी और पाकिस्तान के ही आग्रह पर हुई थी. प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और ना ही कभी करेगा. इस विषय पर भारत में पूर्ण रूप से राजनीतिक एकमत है. राष्ट्रपति ट्रंप ने प्रधानमंत्री द्वारा विस्तार में बताई गई बातों को समझा और आतंकवाद के खिलाफ भारत की लड़ाई के प्रति समर्थन व्यक्त किया. प्रधानमंत्री मोदी ने यह भी कहा कि भारत अब आतंकवाद को प्रॉक्सी वॉर नहीं, युद्ध के रूप में ही देखता है और भारत का ऑपरेशन सिंदूर अभी भी जारी है. ಅಷ್ಟೇ ಅಲ್ರಿ, ಮತ್ತ ಟ್ರಂಪ್ ಹಂಗ ಸ್ವಲ್ಪ ಅಮೆರಿಕಾಗ ಬಂದ್ ಹೋಗ್ರಿ ಅಂತಂದಿದ್ರಂತ, ಮೋದಿ ಅವರಿಗೆ ಕರೆದಿದ್ರಂತ ಬರ್ರಿ ಅಂತ ಹೇಳಿ. ಅದಕ್ಕೆ ಮೋದಿಜಿ ನಾ ಈಗ ಸದ್ಯಕ್ಕೆ ಬರೋದಿಲ್ಲ, ಬಿಸಿ ಅದೀನಿ, ಇನ್ನೊಂದ್ಸಲ ಟೈಮ್ ಮಾಡ್ಕೊಂಡು ಬರ್ತೀನಿ ಅಂತನೂ ಹೇಳ್ಯಾರಂತ. राष्ट्रपति ट्रंप ने प्रधानमंत्री मोदी से पूछा कि क्या वे कनाडा से वापसी में अमेरिका रुक कर जा सकते हैं. पूर्व निर्धारित कार्यक्रमों के कारण प्रधानमंत्री मोदी ने अपनी असमर्थता व्यक्त की. दोनों लीडर्स ने तब तय किया कि वे निकट भविष्य में मिलने का प्रयास करेंगे. ಒಟ್ಟನ್ಯಾಗ ಒಂದು ಅರ್ಧ ತಾಸ್ಕಿನ ಜಾಸ್ತಿ ಮಾತಾಡಿದ್ರಾಗ ಟ್ರಂಪಿಗೆ ಈಗೋನೆ ಕೊಂದು ಬಿಟ್ರ ಮೋದಿಜಿ. ಇನ್ನು ಮೋಸ್ಟ್ಲಿ ಸದ್ಯಕ್ಕ ಭಾರತದ ತಂಟೆಗೆ ಅವರೊಬ್ಬರು ಹಂಗ ಕಾಣಲ್ ನೋಡ್ರಪ್ಪ. ಆದ್ರೂ ಇದನ್ನೆಲ್ಲಾ ಕೇಳಿ ಟ್ರಂಪ್ಗಿಂತ ಹೆಚ್ಚು ಮನಸ್ಸಿಗೆ ಹಚ್ಕೊಂಡಿದಂದ್ರ ರಾಹುಲ್ ಗಾಂಧಿನೇ ಅವ್ರು ಬಿಡ್ರಿ. ಯಾಕಂದ್ರ ನೋಡ್ರಿ, ನೀವು ರಾಹುಲ್ ಅಂದ ಕೂಡಲೇ ಮತ್ತೊಂದು ವಿಷಯ ನೆನಪಾಯ್ತು ನನಗ. ಪಾಕಿಸ್ತಾನದಾಗನು ಒಬ್ರು ಮರಿ ರಾಹುಲ್ ಅದಾರ, ಗೊತ್ತೇನ್ ನಿಮಗ? ನೋಡಿರೇನಿಲ್ಲರೇ? ನೋಡ್ರಿ ಸ್ವಲ್ಪ.
ಓಹೋ, ಬಿಲಾವಲ್ ಭುಟ್ಟೋ ಇವರು ಹಂಗ ನೋಡ್ರಪ್ಪ. ಅಪ್ಪನ ಥರ ಪಾಕಿಸ್ತಾನದ ಅಧ್ಯಕ್ಷ ಆಗ್ಬೇಕಂತ ಹೇಳಿ ಭಾರಿ ಕಸರತ್ತು ಮಸ್ಲತ್ತು ನಡೆಸ್ಲಿಕತ್ತಾರ. ನನ್ನ ಪ್ರಕಾರ ಇವರು ಮತ್ತ ನಮ್ಮಲ್ಲೊಬ್ರು ಹಿಂಗೇ ಅದಾರಲ್ಲ, ಅವ್ರಿಬ್ರೂ ಕೂಡ್ಕೊಂಡು 50-50 ಸರ್ಕಾರ ಮಾಡಬಹುದೇನೋ. ಇಬ್ರನ್ನು ಕುಂದರ್ಸಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬೇಕಂತಿನ್ನ. ಮತ್ ಏನ್ರಿ ಎಷ್ಟು ದಿನ ಅಂತ ಇವ್ರನ್ನ ಪಾಪ ಹಿಂಗ ನೋಡ್ಕೋತಿರೋನ್ ಹೇಳ್ರಿ. ಪಾಕಿಸ್ತಾನ ಅಂದ ಕೂಡ್ಲಿ ಅಲ್ಲಿನ ಪಾರ್ಲಿಮೆಂಟ್ ವಿಷಯನೂ ನೆನಪಾಯ್ತು ನೋಡ್ರಿ. ಅಲ್ಲ, ಏನ್ ಹವಾ ನೋಡ್ರಿ ನಮ್ಮ ಯೋಗಿಜಿದ. ಉತ್ತರ ಪ್ರದೇಶದಾಗಂತೂ ಎಲ್ಲರಿಗೂ ಗೊತ್ತು, ಆದ್ರೆ ಪಾಕಿಸ್ತಾನದ ಕೋರ್ಟ್ನ್ಯಾಗನು ಜೋರಾಗಿ ಸದ್ದು ಮಾಡ್ಲಿಕ್ಕತ್ತದ ಅವ್ರ ಹೆಸರ. इंडिया हमारा दुश्मन ही सही, लेकिन जनाब स्पीकर एक चीज तो देख ले जरा। ये मैं आपको कुछ फैक्ट फिगर देता हूँ। पाकिस्तान का टोटल बजट आउटले हमारा 62 बिलियन है, जबकि इंडिया 50 स्टेट से एक स्टेट का बजट आउटले उत्तर प्रदेश का 97 बिलियन है। हमारा टोटल टैक्स रेवेन्यू 50 बिलियन, हमारा रेवेन्यू 50 बिलियन, जबकि उत्तर प्रदेश का 80 बिलियन। हमारा टैक्स रेवेन्यू उनके टैक्स रेवेन्यू से 16 बिलियन कम है। ಇದು ನೋಡ್ರಪ್ಪ ಖರೆ ಸಾಧನೆ ಆದ್ರ ನಮ್ಮ ದೇಶದ ತುಂಬಾ ಇರುವಂತಹ ಮೂರ್ಖರಿಗೆ ಯೋಗಿಜಿ ಯುಪಿನ ಹೆಂಗೆಲ್ಲಾ ಬದಲಾಯಿಸಾರ ಅನ್ನೋದೇ ಅರ್ಥ ಆಗಿಲ್ಲ ನೋಡ್ರಿ. ಏನು ಮಾಡಕ್ ಆಗೋದಿಲ್ರಿ. ಕೆಲವೊಂದ್ಸಲ ಹೆಂಗಂದ್ರ ಬಾಜುನೇ ಇದ್ರು ಅವ್ರ ವ್ಯಾಲ್ಯೂ ಗೊತ್ತಾಗಲ್ ಬಿಡ್ರಿ. ಈ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಅದಕ್ಕ ಮತ್ತ ಅಂದಂಗ ಗೊತ್ತಾಯ್ತಾ ನಿಮಗ? ಇನ್ನೊಂದು ದೊಡ್ಡ ಆಕ್ಸಿಡೆಂಟ್ ರಹಸ್ಯ ಬಯಲಾಯ್ತು. DK ಶಿವಕುಮಾರ್ ಅವರ ಸೈಕಲ್ ಯಾಕಾಗಿ ಕರೆಕ್ಟ್ ಆಗಿ ವಿಧಾನಸೌಧದ ಮುಂದೆನೇ ಬಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ, ಇದರ ಹಿಂದೆ ಯಾರದ ಕೈವಾಡ ಇತ್ತು, ಇದೆಲ್ಲದ್ರ ಬಗ್ಗೆ ಒಂದು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಮಾಡಿದಾಗ ಸತ್ಯ ಬಯಲಾಯ್ತು ನೋಡ್ರಿ. ಇಡೀ ಕೇಸಿನ ಹಿಂದಿರುವ ಅಸಲಿ ಕಾರಣ ಇದೇ ನೋಡ್ರಪ್ಪ. ನನಗೆ ಶಿಲೆ ಆಗ್ಲಿಕ್ಕೆ ಇಷ್ಟ ಇಲ್ಲ. ಆ ವಿಧಾನಸೌಧದ ಮೆಟ್ಲಿ ಮೇಲೆ ಇರುವಂತ ಚಪ್ಪಡಿಯಾಗಿ ನೀವೆಲ್ಲ ನಡ್ಕೊಂಡು ಹೋಗಿ ವಿಧಾನಸೌಧದ 3ನೇ ಮಟ್ಲಿಗೆ ಮುಟ್ಟಿದ್ರೆ ಸಾಕು, ಆ ಚಪ್ಪಡಿ ಆದ್ರೆ ಸಾಕು. ಈ DK ಶಿವಕುಮಾರ್ ಅಷ್ಟು ಆತ್ರ ಸಾಕು. ಇದರಲ್ಲಿ ನಾ ತೃಪ್ತಿ ಪಡೋನು. ನನಗೆ ಶಿಲೆ ಆಗ್ಲಿಕ್ಕೆ ಇಷ್ಟ ಇಲ್ಲ. ಆ ವಿಧಾನಸೌಧದ ಮೆಟ್ಲಿ ಮೇಲೆ ಇರುವಂತ ಚಪ್ಪಡಿಯಾಗಿ ನೀವೆಲ್ಲ ನಡ್ಕೊಂಡು ಹೋಗಿ ವಿಧಾನಸೌಧದ 3ನೇ ಮಟ್ಲಿಗೆ ಮುಟ್ಟಿದ್ರೆ ಸಾಕು, ಆ ಚಪ್ಪಡಿ ಆದ್ರೆ ಸಾಕು. ಈ DK ಶಿವಕುಮಾರ್ ಅಷ್ಟು ಆತ್ರ ಸಾಕು. ಇದರಲ್ಲಿ ನಾ ತೃಪ್ತಿ ಪಡೋನು. ಗೊತ್ತಾಯ್ತಿಲ್ರಿ? ನೋಡ್ರಿ, ವಿಧಾನಸೌಧದ ಚಪ್ಪಡಿ ಆಗ್ಬೇಕು, ನಾನು ಶಿಲೆ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಈ ಚಪ್ಪಡಿ ಆದ್ರ ಸಾಕ್ ನನಗಂತ ಹೇಳಿದ್ರು DKಶಿ ಅವರು. ಅದಕ್ಕೆ ಕರೆಕ್ಟ್ ಆಗಿ ಅಲ್ಲ ಬಂದು ಬಿದ್ದಿದ್ ನೋಡ್ರಿ. ಅದೇನ್ ಆಕ್ಸಿಡೆಂಟ್ ಅಲ್ರಿ. ಮತ್ತ DKಶಿ ಅವ್ರನ್ನ ನಾವು ಸುಮ್ಮನೆ ಎಲ್ಲಾರು ಬಂಡೆ ಅಂತ ಕರೀತಾರ, ಆದ್ರ ಅವ್ರ ಮನಸ್ಸು ಮಗು ಥರ ಅನ್ಲಿಕ್ಕೆ ಇದೇ ಸಾಕ್ಷಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.